ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲಗಳು, ಶಿಕ್ಷಣ ಕ್ಷೇತ್ರಗಳಲ್ಲಿ ಲಾಭ ಕಾಣ್ತಕ್ಕಂಥದ್ದು, ಮತ್ತು ಸುಗ್ರಾಸ ಭೋಜನ, ಕುಟುಂಬ ಸೌಖ್ಯತೆ, ಧನ ಸಮೃದ್ಧಿ, ಸ್ತ್ರೀಯರಿಗೆ ಲಾಭದಾಯಕವಾದ ಒಂದು ವಾರವಾಗಿದೆ ಈ ಒಂದು ವಾರ. ಚಂದ್ರನ ಸಂಚಾರ ಮಂಗಳವಾರದಿಂದ ಮುಂದೆ ತುಂಬ ಚೆನ್ನಾಗಿದೆ. ಹೀಗಾಗಿ ಕುಟುಂಬದಲ್ಲಿ ಸೌಖ್ಯತೆಗಳು, ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಗೌರವ, ಪ್ರಶಂಸೆ, ಮನ್ನಣೆಗಳು ಸಿಗ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆ ಮತ್ತು ಹಣಕಾಸಿನ ಆದಾಯಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ದಾರಿ, ಯಾವುದೋ ಒಂದು ಸಣ್ಣ ಒಂದು ಹೂ ಕಟ್ಟೋದ್ರಿಂದ ಹಿಡಿದು ವಸ್ತ್ರ ವ್ಯಾಪಾರದವರೆಗೆ ಅಥವಾ ಇನ್ಯಾವುದೋ ಅಲಂಕಾರ, ಆ ಮಹಾಲಕ್ಷ್ಮಿಗೆ ಮುಖವಾಡ, ಮತ್ತೊಂದು ಮಗದೊಂದು ಅಂಥ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕಲೆ ಮತ್ತು ಈ ಸ್ಟೇಜ್ ಡೆಕೋರೇಷನ್, ಕಲೆ ಮತ್ತು ಡೆಕೋರೇಷನ್ ಇವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಶಿಕ್ಷಣ ಕ್ಷೇತ್ರದಲ್ಲಿ ಲಾಭ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸಹೋದರ ಸೇವಕರ ಸಹಾಯ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಪರಾಕ್ರಮ ಕಾರ್ಯಗಳು, ಜಯಶಾಲಿಗಳಾಗ್ತೀರಾ. ವೃತ್ತಿಯಲ್ಲಿ ಬುದ್ಧಿವಂತರ ಸಲಹೆ ಸಿಗುತ್ತೆ. IT ಕ್ಷೇತ್ರಗಳಲ್ಲಿ ವಿಶೇಷ ಲಾಭಗಳು. ಈ ವಾರ ಇಡೀ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗೇ ಇದೆ ನಿಮಗೆ. ಬುಧವಾರ ಗುರುವಾರ ಮಾತ್ರ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹುಷಾರಾಗಿರಿ. ಕುಟುಂಬದವ್ರ ಜೊತೆ ಘರ್ಷಣೆಗಳಾಗಬಹುದು, ಸ್ವಲ್ಪ ಹುಷಾರಾಗಿ. ವಾರ ಮಧ್ಯಭಾಗದಲ್ಲಿ ಆ ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಮಾತಿನ ಕಡಿವಾಣ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಹಬ್ಬದ ಆ ವಾತಾವರಣ ನಿಮ್ಮನ್ನು ಒಂದು ರಂಜನೀಯವಾಗಿ, ಮನಸ್ಸಿಗೆ ಉಲ್ಲಾಸ, ಮುದ ಅಂತೀವಲ್ಲ, ಆ ರೀತಿಯಲ್ಲಿ ಆ ಪೂಜೆಯ ತಪಸ್ಸೂ ಇದೆ, ಸಂತೋಷವೂ ಇದೆ. ಎರಡೂ ಫಲಗಳನ್ನು ಅನುಭವಿಸಲಿಕ್ಕೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನಪ್ಪ, ಇಷ್ಟ ದೇವತಾ ಆರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಹೇಳಿಕೊಡಿ. ಮಹಾಲಕ್ಷ್ಮಿ ಶುಕ್ರ ಬಲಹೀನನಾಗಿದ್ದಾನೆ, ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ತಪ್ಪದೇ ತಾವು ಮಾಡಬೇಕು. ಕನ್ಯಾ ರಾಶಿಯವರು ಮಾಡಿ. ಇದು ಕನ್ಯಾ ರಾಶಿಯವರೆಗಿನ ಫಲಾಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.